ಮೊಳಕೆ ಹುಳ್ಳಿಕಾಳು ಸಾರು. ಮೊಳಕೆ ಹುಳ್ಳಿಕಾಳು ಸಾರನ್ನ ಮಾಡ್ತಾರೆ. ಮೊಳಕೆ ಹುಳ್ಳಿಕಾಳು, ಆಲೂಗಡ್ಡೆ, ಬದನೆಕಾಯಿ, ಬೆಳ್ಳುಳ್ಳಿ, ಕರ್ಬೇವು ಸೊಪ್ಪು, ಆಯ್ತು, ಕೊಬ್ಬರಿ, ಕಲ್ಲುಪ್ಪು, ಧನಿಯಾ ಪುಡಿ, ಸಾಂಬಾರ್ ಪುಡಿ, ಅರಿಶಿನ ಪುಡಿ, ಟೊಮಾಟೊ, ಹಸಿಮೆಣಸಿನಕಾಯಿ, ಈರುಳ್ಳಿ, ಹುಣಸೆಹಣ್ಣು. ಎಷ್ಟು ಹಾಕ್ಬೇಕಮ್ಮ ನೀರು? ಹಾಕ್ರಣ. ನೀವು ಹೇಳಿ. ಹುಳ್ಳಿಕಾಳು ಹಾಕ್ತಾ ಇದ್ದೀನಿ. ಮಿಕ್ಸಿಂಗು ಹೆಸರು ಕಾಳು, ಅಳಸಂದ್ರಿ, ಹುಳ್ಳಿಕಾಳು ಮಿಕ್ಸಿಂಗ್ ಮಾಡಿ ಮೊಳಕೆ ಕಟ್ಟಿದ್ದೆ, ಹಾಕ್ತಾ ಇದ್ದೀನಿ. ಈಗ ಆಲೂಗಡ್ಡೆ ಸ್ವಲ್ಪ ಹಾಕ್ತಾ ಇದ್ದೀನಿ, ಬದನೆಕಾಯಿ ಹಾಕ್ತಾ ಇದ್ದೀನಿ, ಟೊಮಾಟೊ, ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರ್ಬೇವು ಸೊಪ್ಪು, ಸ್ವಲ್ಪ 4 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ ಸ್ಟವ್ ಮೇಲೆ ಸುಟ್ರೆ ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಇಟ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ಸ್ಟವ್ ಮೇಲೆ ಇಟ್ಟು ಸುಟ್ಕೊಂಡು ಸಾರು ಮಾಡಿದ್ರೆ ಹಳೆ ಕಲ್ಸ್ತಾರ ಸಾರು ಚೆನ್ನಾಗಿರುತ್ತೆ. ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಸಾಂಬಾರ್ ಪುಡಿ, ಒಂದೂವರೆ ಸ್ಪೂನ್ ಹಾಕ್ತೀನಿ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಬೆಳ್ಳುಳ್ಳಿ 4 ಹೋಳು, ಸ್ವಲ್ಪ ತೆಂಗಿನಕಾಯಿ ತುರಿ. ಈಗ ಎಲ್ಲ ತೆಗೆದಿದ್ದೀರಾ? ಸ್ವಲ್ಪ ಆರಿಸ್ತಾ ಇದ್ದೀರಿ. ಜಾರು ಯಾಕಂದ್ರೆ ಮುಖಕ್ಕೆ ಎಗರ್ಬಿಟ್ರೆ ಕಷ್ಟ ಅಲ್ವಾ? ಜಾರ್ಕ್ ಹಾಕ್ತಾ ಇದ್ದೀನಿ. ಈಗ ನೋಡಿ ಇದಕ್ಕೆ ಹಾಕಿದ್ದೀನಿ ಸಾರು, ನೀರು ಎಲ್ಲ ರೆಡಿ ಅಣ್ಣ. ರೆಡಿನಾ? ರೆಡಿ. ಈಗ ಹಚ್ಬಿಡ್ಲ ದೀಪ? ಹೌದಣ್ಣ. ಪುಡಿ ಕಡೆ ಎಷ್ಟು ಎಣ್ಣೆ ಹಾಕ್ಬೇಕು? ಸ್ವಲ್ಪ ಎಣ್ಣೆ ಹಾಕ್ರಿ. ಎಣ್ಣೆ ಕಾಯಿಲೆ. ಇದಕ್ಕೆ ಏನೇನು ಹಾಕ್ಬೇಕು? ಸಾಸಿವೆ, ಸ್ವಲ್ಪ ಕರ್ಬೇವು ಸೊಪ್ಪಣ್ಣ, ಆಮೇಲೆ ಈರುಳ್ಳಿ ಹಾಕ್ತೀನಿ ಸ್ವಲ್ಪ. ಆಯ್ತು. ಚಟಾಪಟ ಅಂತ ಇದೆ. ಅಷ್ಟೇ ಮುಗೀತಾ? ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಹಾಕಿ ಕಲರ್ಗೆ ಟೇಸ್ಟ್ ಚೆನ್ನಾಗಿರ್ತದೆ ಅಣ್ಣ. ಕಲರ್ಗೂ ಅಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಸಾರು ಚೆನ್ನಾಗಿ ಮರಳಿದೆ, ಒಂದು ಬೋಲ್ಗೆ ಹಾಕ್ಬಿಡೋಣ. ಸ್ವಲ್ಪ ಅನ್ನದ ಜೊತೆ ಕಲ್ಸ್ಕೊಂಡು ನಮ್ಮವ್ರೊಬ್ರು ಅವರೇ ಬರ್ತಾರೆ, ತಿನ್ಕೊಂಡು ಹೇಳ್ತಾರೆ. ಟೇಸ್ಟ್ ನೋಡಕ್ ಬರ್ತಾವ್ರೆ ನಮ್ಮ ಅಣ್ಣ. ರುಚಿ ನೋಡಾದ್ಮೇಲೆ ನೀವ್ ಹೇಳ್ಬೇಕು. ಏನು ಗೋಲ್ಡಮ್ಮ ಬನ್ನಿ. ಬಂಗಾರಮ್ಮ ಅಡಿಗೆ ಆಯ್ತಾ? ರೆಡಿ ಇದೆ, ಬನ್ನಿ. ನಿಮಗೋಸ್ಕರ ಕಾಯ್ತಾವ್ರೆ. ಬರಲೇಬೇಕು, ರುಚಿ ನೋಡ್ಬೇಕು. ಬಂಗಾರಕ್ಕ, ನೀ ಮಾಡಿರೋ ಸಾರು ಇದೆಯಲ್ಲ, ಸೂಪರ್ ಆಗಿಲ್ಲ, ಡೂಪರ್ ಆಗಿದೆ. ಸೂಪರ್ ಡೂಪರ್ ಇತ್ತು. ವಿಶೇಷವಾಗಿ ಅವ್ರು ಹಾಕಿದಂತ ಹುಣಸೆ ಹಣ್ಣಿನ ಹುಳಿ ಸೋಹೋ